ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮದುವೆ ಜೀವನ ಅಂದ್ರೆ ಏನು ಜಗಪ್ಪ? ಅಣ್ಣ, ಈ ಸಂಸಾರ ಅನ್ನೋದು ಒಂಥರ ನದಿಯಲ್ಲಿ ಹೋಗ್ತಾ ಇರೋ ಬೋಟ್ ಇದ್ದಂಗೆ. ಅದ್ರಲ್ಲಿ ಒಬ್ನೇ ಸವಾರಿ ಮಾಡೋದಕ್ಕಿಂತ ಜೊತೆಗೆ ಒಂದು ಜೀವನ ತುಂಬಿಕೊಂಡು ಹೋಗಿ ದಡದಲ್ಲಿ ಸೇರಿ ಸಂಸಾರವನ್ನ ಸಾಗರನ ನಾವು ಮುಟ್ತಾ ಇದ್ರೆ ಹೊಡಿರೋ ಹೊಡಿರೋ ಚಪ್ಪಾಳೆ ಹೊಡಿರೋ ಹೊಡಿರೋ. ಜಗಪ್ಪ ಎಲ್ಲಿದ್ದೋ ಇಷ್ಟು ದಿನ ನೀನು ಲೈ ಮೊದಲನೇ ಎಪಿಸೋಡ್ಗೆ ಈ ತರ ಸಿಕ್ಸ್ ಹೊಡಿತೀರ. ಹೊಡಿರೋ ಹೊಡಿರೋ ಚಪ್ಪಾಳೆ ಹೊಡಿರೋ. ಅಲ್ಲ ಅಲ್ಲ ಕುರಿ ಟೆನ್ಷನ್ ಅಲ್ಲಿ ಕನ್ನಡಕ ಬಿಚ್ಬಿಟ್ಟ. ಏನೋ ಸಿಂಪಲ್ ಆಗಿ ಹೇಳ್ತಾನೆ ಅಂದ್ರೆ ಅದೊಂದು ಜೀವನದ ಬಂಡಿ ಅಂತೆ. ಸಂಸಾರ ಅನ್ನೋ ಬಂಡಿ, ಜೀವನ ಬಂಡಿ. ಸಿಂಪಲ್ ಆಗಿ ಹೇಳು. ಸಿಂಪಲ್ ಆಗಿ ಸಂಸಾರ ಅಂದ್ರೆ ಸೂಪರ್ ಅಣ್ಣ. ಮತ್ತೆ 17 ಫಸ್ಟ್ ಹೇಳಿ ಸಾಯ್ಬೇಕು. ಸೀರಿಯಸ್ ಆಗಿ ಒಂದು ಪ್ರಶ್ನೆ ಕೇಳ್ತೀನಿ, ಕರೆಕ್ಟ್ ಆಗಿ ಆನ್ಸರ್ ಹೇಳೋಣ. ಇಷ್ಟ ದಿನ ನೀನು ಬೇರೆ ಶೋಲಿದ್ದೆ, ಹೌದು. ಈಗ ಜೋಡಿ ನಂಬರ್ 1 ಬಂದಿದ್ಯಾ. ನಿನ್ನ ಮಡದಿ ಸುಷ್ಮಿತಾಗೆ ಏನ್ ಹೇಳ್ತೀಯ? ಆಲ್ ದ ಬೆಸ್ಟ್. ಸಖತ್ತಾಗಿ ಸಬ್ಬಾಸ್ ಸಬ್ಬಾಸ್. ನಾನು ಇಷ್ಟುದ್ದ ಕ್ವಶನ್ಗೆ ಒಂದೇ ಒಂದು ಸಣ್ಣ ಆನ್ಸರ್ ಕೊಟ್ರಲ್ಲ, ಸಬ್ಬಾಸ್. ಆನ್ಸರ್ ಕೇಳ್ದಲ್ಲ, ಅವಾಗ ನನಗೆ ಬೇಜಾರಾಗ್ಲಿಲ್ವಾ? ಅದು ಅವಾಗ ಕಡ, ಅದು ಮುಗೀತು. ಇದೇ ತಲಾಟೆ ಬೇಡ ಅನ್ನೋದು ಬೇಡ. ಅದು ಅಣ್ಣ, ನಿಮ್ಗೆ ಬಹಳ ಖುಷಿ ಅಲ್ಲಣ್ಣ? ಯಾಕೆ? ಅಲ್ಲಿ ಮನೇಲಿ ಅಕ್ಕನ್ನ ಕೂರಿಸ್ಬಿಟ್ಟು ಇಲ್ಲಿ ಬಂದು ಎಲ್ಲಾರನು ಮಾತಾಡಿಸ್ಕೊಂಡು ಎಲ್ಲಾರ ಮನೆ ಸಂಸಾರನು ಕೇಳ್ಕೊಂಡು ಎಲ್ಲಾರನು ಅಲ್ಲ ಮಾತಾಡಿಸ್ತಿರೋದು ಎಲ್ಲಾರನು. ಆದ್ರೆ ಈ ಕನ್ನಡಕದೊಳಗಿಂದ ಕಾಣಿಸ್ತಾ ಇರೋದು ಒಂದೇ ಒಂದು ಅಂದ. ಓ ಏನೋ ಕಂದ. ಜಗಪ್ಪ, ಅವ್ರು ಎಂಡ್ರು ಕೇಳ್ದ ನಿಮ್ಮ ಮನೆಯವ್ರನ್ನ ನೀವೇನಂತ ಕರಿತೀರಾ ಅಂತ. ಅವನೇನ್ ಕರಿತಾನೆ, ಏನೋ ಹೇಳದ್ನ ಕೇಳೋನು. ಅಣ್ಣ ಏನಂತ ಕರಿತೀರ? ನನ್ನ ಇಷ್ಟ. ನಾ ಕರೆಯೋದೇ ನನ್ನ ಇಷ್ಟ. ನನ್ನಿಷ್ಟ ಅಂತ ಕರೀತೀರಾ? ಅವ್ರೇನ್ ಕರೀತಾರೆ? ಅವ್ರೇನ್ ಕರೀತಾರೆ? ನಿನ್ನಿಷ್ಟ. ಯಾವ್ದಣ್ಣ ಅದು ನನ್ನಿಷ್ಟ ನಿನ್ನಿಷ್ಟ ಅಂತ? ಯಾಕೆ ನೀನು ಮಕ್ಕಳೇನ್ ಕರೀತೀರಾ? ಅವ್ರವ್ರ ಇಷ್ಟ. ಆಯ್ತು, ಕೆಲಸ ಮಾಡೋಣ. ಜಗ್ಗಪ್ಪಂದೊಂದು ಪಿಕ್ಚರ್ ಇದೆ, ಆ ಪಿಕ್ಚರ್ ನೋಡ್ಕೊಂಡ್ ಬರೋಣ. ಕಡು ಬಡತನದ ಮನೆ. ಆ ಮನೆಯ ಮೊದಲನೇ ಮಗಾನೇ ನಮ್ಮ ಜಗಪ್ಪ. ಸ್ಕೂಲ್ಗೆ ಹಾಕೊಂಡು ಹೋಗೋಕೆ ಸರಿಯಾದ ಬಟ್ಟೆ ಇಲ್ದೆ ಹೈಸ್ಕೂಲ್ ವರ್ಗೂ ಹರ್ತಿರೋ ಚಡ್ಡಿ ಹಾಕೊಂಡು ಇವನು ಸ್ಕೂಲ್ಗೆ ಹೋಗ್ತಿದ್ದ. ಮನೆಗೆ ಏಕೈಕ ಆಧಾರ ಸ್ತಂಭವಾಗಿದ್ದ ಅಪ್ಪ ಪೇಂಟಿಂಗ್ ಕೆಲಸಕ್ಕೆ ಹೋಗಿದ್ದ ಸಮಯದಲ್ಲಿ ಬಿದ್ದು ಕಾಲ್ ಮುರ್ಕೋತಾರೆ. ಆ ಸಮಯದಲ್ಲಿ ಅವರ ಕುಟುಂಬದ ಪರಿಸ್ಥಿತಿ ತಲೆ ಕೆಳಗಾಗುತ್ತೆ. ಮನೆಯ ಹಿರಿಯ ಮಗನಾದ ಜಗಪ್ಪ ದುಡಿಯೋಕೆ ಶುರು ಮಾಡ್ತಾನೆ. ಸೀರೆ ಅಂಗಡಿಲಿ, ಪೆಟ್ರೋಲ್ ಬಂಕಲ್ಲಿ, ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಮನೆಗೆ ಆಸರೆಯಾಗೋ ಜೊತೆಗೆ ತನ್ನ ಓದಿನ ಖರ್ಚನ್ನ ತಾನೇ ನೋಡ್ಕೊಂಡು ಅಪ್ಪನ ಆಸೆಯಂತೆ MA ವರೆಗೂ ಓದ್ತಾನೆ. ಜಗ್ಗಪ್ಪ ಒಬ್ಬ ಟೀಚರ್ ಆಗ್ಬೇಕು, ಸರ್ಕಾರಿ ನೌಕರ ಆಗ್ಬೇಕು. ನಾವು ಅನುಭವಿಸಿದ ಕಷ್ಟಗಳನ್ನ ಮಗ ಅನುಭವಿಸಬಾರದು ಅನ್ನೋದು ಅಪ್ಪನ ಕನಸಾಗಿತ್ತು. ಎಷ್ಟೇ ಪ್ರಯತ್ನ ಪಟ್ರು ಜಗ್ಗಪ್ಪನಿಗೆ ಸರ್ಕಾರಿ ನೌಕರಿ ಸಿಗ್ಲೇ ಇಲ್ಲ. ಆದ್ರೂ ಧೃತಿಗೆಡದ ಜಗ್ಗಪ್ಪ ಡ್ರೈವಿಂಗ್ ಕೆಲಸ ಮಾಡೋಕೆ ಶುರು ಮಾಡ್ತಾರೆ. ಇಂತಹ ಸಮಯದಲ್ಲಿ ಆಕಸ್ಮಿಕವಾಗಿ ಕಲೆ ಅವರ ಕೈ ಹಿಡಿಯುತ್ತೆ. ಕಿರುತೆರೆಯಲ್ಲಿ ನಟಿಸೋ ಅವಕಾಶ ಸಿಗುತ್ತೆ. ಜಗ್ಗಪ್ಪ ಬೆಂಗಳೂರಲ್ಲಿ ನಾಡನ್ನ ನಗಿಸೋ ಕೆಲಸದಲ್ಲಿ ನಿರತನಾಗಿರ್ತಾನೆ. ಆದ್ರೆ ಅವಕಾಶಗಳ ಕೊರತೆ ಕಾಡತೊಡಗುತ್ತೆ. ಸಂಪಾದನೆ ಇಲ್ದೆ ಬೇರೆ ದಾರಿ ಕಾಣ್ದೆ ಪೂರ್ತಿ ಭರವಸೆಯನ್ನೇ ಕಳೆದುಕೊಂಡು ಈ ಬದುಕಿನ ಸಹವಾಸನೇ ಸಾಕು ಅಂತ ವಾಪಸ್ ಊರಿಗೆ ಹೊರಡೋ ನಿರ್ಧಾರ ಮಾಡ್ತಾರೆ. ಆ ಸಮಯದಲ್ಲಿ ಒಂದು ಕೈ ಅವರ ಕೈಯನ್ನ ಹಿಡಿದು ತಡೆಯುತ್ತೆ. ನೊಂದ ಜೀವಕ್ಕೆ ಜೀವ ತುಂಬುತ್ತೆ. ಅವರೇ ಜಗ್ಗಪ್ಪನ ಜನುಮದ ಗೆಳತಿ ಸುಷ್ಮಿತಾ. ಅಲ್ಲಿಂದ ಶುರುವಾಗುತ್ತೆ ಈ ಜೋಡಿ ಜಾತ್ರೆ. ಜಗ್ಗಪ್ಪನ ಖಾಲಿ ಜೇಬಿಗೆ ದುಡ್ಡನ್ನ ತುಂಬಿದವಳು, ಜಗ್ಗಪ್ಪನ ಖಾಲಿ ಮನಸ್ಸಿಗೆ ಪ್ರೀತಿಯನ್ನ ತುಂಬಿದವಳು ಈ ಸುಷ್ಮಿತಾ. ಜಗ್ಗಪ್ಪ ಹತ್ರ ಇವಳು ಅಳ್ತಾಳೆ, ಜಗ್ಗಪ್ಪನ ನಗುವಿಗಾಗಿ ಇವಳು ಕಾಯ್ತಾಳೆ.
ತಾಳಿ ಕಟ್ಟಿದ್ದು ಜಗ್ಗಪ್ಪ ಆದ್ರೂ ಆ ತಾಳಿಗೆ ಬದುಕು ಕಟ್ಟಿದ್ದು ಇವಳು. ಜಗ್ಗಪ್ಪನ ಬದುಕಿಗೆ ಹೆಂಡತಿಯಾಗಿ ಬಂದ ಸುಷ್ಮಿತಾ ಇವತ್ತು ಅವನ ತಾಯಿಯಾಗಿದ್ದಾಳೆ. ಸುಷ್ಮಿತಾಗೆ ಮಾತು ಜಾಸ್ತಿ ಅಂತ ಜಗತ್ತು ಹೇಳುತ್ತೆ. ಆದ್ರೆ ಅದೇ ಸುಷ್ಮಿತಾದು ಮಾತೃ ಹೃದಯ ಅಂತ ಜಗ್ಗಪ್ಪ ಹೇಳ್ತಾನೆ. ಈ ಅದ್ಭುತ ಜೋಡಿಗೆ ಯಾರ ದೃಷ್ಟಿನೂ ತಾಗದಿರ್ಲಿ, ಎಲ್ಲರನ್ನೂ ನಗಿಸ್ತಾ ತಾವು ನಗ್ನಗ್ತಾ ಇರ್ಲಿ. ಹೆಂಗ್ ಸಿಕ್ಕಿದ್ರು ಏನಕ್ ಸಿಕ್ಕಿದ್ರು ಅಂತ ಇದುವರೆಗೂ ಗೊತ್ತಿಲ್ಲ. ನಿಜ ಹೇಳ್ಬೇಕಂದ್ರೆ ಒಂದ್ ಹುಡುಗನ್ ನೋಡಿದ ತಕ್ಷಣ ಅಟ್ರಾಕ್ಷನ್ ಆಗೇ ಆಗತ್ತೆ. ಮದ್ವೆವರೆಗೂ ಹೋಗೋದಕ್ಕಿಂತ ಮುಂಚೆ ತುಂಬಾ ಹಂತಗಳನ್ನ ದಾಟಿರ್ತೀವಿ. ಆಗ ನಾನ್ ನೋಡಿದ್ದು ಇವರ ಫ್ಯಾಮಿಲಿನ. ಅವಾಗ ನಾನು ಪ್ರೀತಿಸಿದ್ದು ಅವ್ರ ಫ್ಯಾಮಿಲಿನ ನೋಡಿ, ಇವನ್ನ ಬೆಳೆಸಿದಂತ ರೀತಿನ ನೋಡಿ ಮದ್ವೆವರೆಗೂ ಹೋಗಿದ್ದು ಅವ್ರ ಫ್ಯಾಮಿಲಿಯಿಂದ ಮಾತ್ರ. ಗೊತ್ತು ಇವನೇನೇ ತಪ್ಪು ಮಾಡಿದ್ರು ಸರಿಯಾಗಿ ಕೇಳಿತಾರೆ ಅಂತ. ಸೊ ಆ ಥರದೊಂದು ಫ್ಯಾಮಿಲಿ ಬೇಕಿತ್ತು ನನ್ಗೆ. ಆಮೇಲೆ ನಮ್ಮಪ್ಪ ಅಮ್ಮ ಅಷ್ಟು ಈಸಿಯಾಗಿ ಒಪ್ಕೋತಾರೆ ಅಂತ ದೇವರಾಣೆ ಗೊತ್ತಿರಲಿಲ್ಲ. ಅದು ಕೂಡ ತುಂಬಾ ಈಸಿಯಾಗಿ ಆಯ್ತು. ತುಂಬಾ ಪುಣ್ಯ ಮಾಡಿದ್ದೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು. ನಂಗೆ ತುಂಬಾ ಒಳ್ಳೆ ಲೈಫ್ ಕೊಟ್ಟಿದ್ದೀರಾ. ಬರೀ ಜೀವನದಲ್ಲಿ ಮಾತ್ರ ಅಲ್ಲ, ನಾನು ಆಕ್ಟ್ ಮಾಡ್ಬೇಕಾದ್ರೂ ಕೂಡ ಆಕ್ಟಿಂಗ್ ಜರ್ನಿನಲ್ಲಿ ತುಂಬಾ ಸತಿ ನನ್ನ ಆಚೆ ಹಾಕಿದ್ರು, ಬೇಡ ಇವಳು ವರ್ಕ್ ಆಗಲ್ಲ ಅಂತ. ಅವಾಗೆಲ್ಲ ಜಗಪ್ಪ ನಾನಿರ್ಬೇಕು ಅಂತ ಅಂದ್ರೆ ಅವಳು ನನ್ನ ಟೀಮಿಗೆ ಬರಲೇಬೇಕು. ನೀವು ಪೇಮೆಂಟು ಕೂಡ ಕೊಡಬೇಡಿ, ನಾನೇ ಸಪ್ರೇಟ್ ಆಗಿ ಪೇಮೆಂಟ್ ಕೊಟ್ಕೋತೀನಿ, ನಾನೇ ಸಪ್ರೇಟ್ ಟೀಮ್ ಮಾಡ್ತೀನಿ, ಅವಳು ಬೇಕೇ ಬೇಕು ಅಂತ ಹಠ ಮಾಡಿ ಅವಾಗ ಮತ್ತೆ ವಾಪಸ್ಸು ಸಿನಿ ಜರ್ನಿ ಆಗಿರ್ಬೋದು ಅಥವಾ ರಿಯಾಲಿಟಿ ಶೋ ಜರ್ನಿ ಆಗಿರ್ಬೋದು, ವಾಪಸ್ ನನ್ನನ್ನ ಜೀವಂತ ಮಾಡಿದ್ದು ಜಗಪ್ಪನೇ. ಜಗಪ್ಪ, ನೀವೇನ್ ಹೇಳ್ತೀರಾ ಈ ತಾಯಿ ಬಗ್ಗೆ? ನಾನು ಬೆಂಗಳೂರಿಗೆ ಅಂತ ಬಂದಾಗ ನನ್ನ ಹತ್ರ ಪಕ್ಕದ ಮನೆಯವರು 2,000 ರೂಪಾಯಿ ದುಡ್ಡು ಕೊಟ್ಟಿದ್ರು. ನನ್ನ ಫ್ರೆಂಡ್ಸು ಬ್ಯಾಗ್ ಕೊಟ್ಟಿದ್ರು, ಕಾಲೇಜ್ ಬ್ಯಾಗು. ನನ್ನ ಹತ್ರ ಇದ್ದಿತ್ತೆ ಒಂದು 3-4 ಟ್ರ್ಯಾಕ್ ಪ್ಯಾಂಟು, ಒಂದು 3-4 ಟಿ ಶರ್ಟ್ ತಗೊಂಡು ಒಂದು ವಾರದಲ್ಲಿ ನಾನು ವಾಪಸ್ ಹೋಗ್ಬಿಡ್ತೀನಿ ಅಂತಾನೆ ಬಂದವನು. ನಾನು ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ದೆ. ನಾವೆಲ್ಲ ಒಂದು ಹಾಲು, ಒಂದು ಅಡುಗೆ ಮನೇಲೆ ಒಂದು 5 ಜನ ಇದ್ದ ಅಂತ ಫ್ಯಾಮಿಲಿ ನಂದು. ಬಂದೆ ಇಲ್ಲಿಗೆ. ಬಂದಾದ್ಮೇಲೆ 1 ವಾರ ಆಯ್ತು, 2 ವಾರ ಆಯ್ತು, ನಾನು ಅಲ್ಲೇ ಉಳ್ಕೊಂಡ್ಬಿಟ್ಟೆ. ಪದೇ ಬಂದು ಇವ್ರು ಕೇಳೋರು, ಏನ್ ಅದೇ ಬಟ್ಟೆ ಹಾಕದಿರಾ ಅಂದೆ. ಕಾಸಿಲ್ಲ ರೀ, ಬಟ್ಟೆ ತಗೊಳಕ್ಕೆ ಎಲ್ಲಿ ತಗೋಬರ್ಬೇಕು ಗೊತ್ತಿಲ್ಲ ಅಂತಂದಾಗ, ಯಾರು ಏನೋ ಗೊತ್ತಿಲ್ಲ, ಈ ಬನ್ನಿ ಇಲ್ಲಿ ಅಂತ ಕರ್ಕೊಂಡೋಗಿ ವಿಜಯನಗರ ಬಸ್ ಸ್ಟಾಪ್ ಹತ್ರ ಟ್ರ್ಯಾಕ್ ಪ್ಯಾಂಟು, ಟಿ ಶರ್ಟು ಎಲ್ಲ ಕುಡಿಸ್ಬಿಟ್ರು. ನಾನು ಈ ತರ ಫ್ರೆಂಡ್ಸ್ಗಳು ಇದಾರೆ, ಸೂಪರ್ ಅಂತ ಅಲ್ಲಿಂದ ಫ್ರೆಂಡ್ಸ್ ಸ್ಟಾರ್ಟ್ ಆಗಿತ್ತು. ನಾವು ನನ್ನ ಲೈಫಲ್ಲಿ ನಮ್ಮ ತಾಯಿಗೆ ಇನ್ನೊಬ್ಬಳು ಮಗಳು ಬೇಕಿತ್ತು, ಅವಳು ಸಿಕ್ಕಿದ್ದಾರೆ ಅಷ್ಟೇ. ನನ್ನ ಚಿಕ್ಕ ಫ್ಯಾಮಿಲಿ, ನನಗೆ ಇನ್ನೊಂದು ಫ್ಯಾಮಿಲಿ ಬೇಕಿತ್ತು ನನಗೆ. ಅದು ಅವರಪ್ಪ ಅಮ್ಮ ನನಗೆ ಸಿಕ್ಕಿತ್ತು. ನನ್ನ ಲೈಫಲ್ಲಿ ಸಿಕ್ಕಿದ್ದೊಂದು ವಜ್ರ ಇದು. ಇವಳು ಸಿಕ್ಕಿಲ್ಲ ಅಂತಂದ್ರೆ ನನಗೆ ತುಂಬಾ ಕಷ್ಟ ಆಗ್ಬಿಡೋದು. ಎಷ್ಟೋ ಸತಿ ಡ್ರೈವಿಂಗ್ ಕೆಲಸ ಮಾಡಿದ್ರೇನೆ ಎಷ್ಟೋ ಕಾಸು ಸಿಕ್ಬಿಡುತ್ತೆ. ಏನಿಲ್ಲಿ ಏನು ಸಿಗ್ತಾ ಇಲ್ಲ ಬಿಟ್ಟೆ, ಇಲ್ಲ ನಾನು ಹೊರಟ್ಬಿಡ್ತೀನಿ ಅಂತ ನಿಂತಾಗೆಲ್ಲ ನನ್ನ ಹೆಂಡತಿ ಒಂದೇ ಮಾತು ಹೇಳ್ತಿದ್ದಿತ್ತು, ನೀನು ಹೊರಟ್ಬಿಟ್ರೆ ನಮ್ಮಪ್ಪ ನಿನ್ನ ಜೊತೆ ಮದುವೆ ಮಾಡಲ್ಲ, ದಯವಿಟ್ಟು ಇಲ್ಲೇ ಇರು. ಹೋಗ್ಬಿಟ್ರೆ ನಮ್ಮಪ್ಪ ನಿನ್ನ ಜೊತೆ ಮದುವೆ ಮಾಡಲ್ಲ, ಇಲ್ಲೇ ಇರು. ಅವಳು ಇಲ್ಲ ಅಂತಂದ್ರೆ ನಂಗೆ ಆಗೋದೇ ಇಲ್ಲ. ಇವಾಗಂತೂ ನಮ್ಮ ಊರಲ್ಲಿ ಇರ್ಬೇಕಾದ್ರೆ ನಮ್ಮ ತಾಯಿಗೆ ಅಟ್ಯಾಚ್ ಆಗ್ಬಿಟ್ಟಿದೆ ಮೇಡಮ್ ನಾನು. ಬಟ್ ಬೆಂಗಳೂರಿಗೆ ಬಂದಾಗ ಈ ತಾಯಿಗೆ ಅಟ್ಯಾಚ್ ಆಗ್ಬಿಟ್ಟಿದ್ದೀನಿ. ಇವಳು ಒಂದಿನ ಇಲ್ಲ ಅಂತಂದ್ರೆ ನನ್ನ ಕೈಲಿ ಇರೋಕ್ಕೆ ಆಗಲ್ಲ. ಆ್ಯಕ್ಚುಲಿ ಇವಳು ಹೇಳ್ತಾಳೆ, ನೀನು ಸಿಕ್ಕಿರೋದು ನಂಗೆ ಪುಣ್ಯ ಅಂತ. ಆ್ಯಕ್ಚುಲಿ ಇವಳು ಸಿಕ್ಕಿರೋದು